ತಿಳಿಸ್ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್ ನಾಯಕ್, ಈ ಒಂದು ಸಭೆಯತ್ತ ಎಲ್ಲರ ಚಿತ್ತ ಇತ್ತು, ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಏನೆಲ್ಲ ಆಯ್ತು ಈ ಸಭೆ ಆದ ನಂತರ, ಸಭೆಯಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ.ಕೆ. ಶಿವಕುಮಾರ್ ನಡೆಸಿದಂತಹ ಸರ್ವಪಕ್ಷ ಸಭೆ ಈಗ ಅಂತ್ಯವಾಗಿರುವಂತದ್ದು. ಒಂದು ರಾಜ್ಯದ ಜನರೊಂದಿಗೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನ ಮೂರು ಪಕ್ಷದ ನಾಯಕರು ಅಂದ್ರೆ ಜೆಡಿಎಸ್, ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾವೇರಿ ವಿಚಾರ ಇರಬಹುದು, ನಾಡಿನ ನೆಲ ಜಲ ವಿವಾದ ಬಂದಾಗ ಎಲ್ಲವೂ ಕೂಡ ಪಕ್ಷಾತೀತವಾಗಿ ಒಂದು ಒಗ್ಗಟ್ಟಿನ ಸಂದೇಶ ಕೊಡುವಂತಹ ಒಂದು ಕೆಲಸವನ್ನ ಪಕ್ಷಗಳು ಮಾಡ್ಕೊಂಡು ಬಂದಿದ್ದು. ಅದೇ ರೀತಿ ಇವಾಗಲೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕರೆದಂತಹ ಸಭೆಯಲ್ಲಿ ಮೂರು ಪಕ್ಷದ ನಾಯಕರು ಜೆಡಿಎಸ್, ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿ ಸಲಹೆಗಳನ್ನ ಕೊಡುವಂಥದ್ದು, ಮತ್ತೆ ಸದ್ಯದ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಯಾವ ರೀತಿ ಕ್ರಮಗಳನ್ನ ಸರ್ಕಾರ ಕೈಗೊಂಡಿದೆ, ಮತ್ತೆ CWRC, CWMA ನೀಡಿರುವಂತಹ ಆದೇಶ ಕಾವೇರಿ ನೀರಿನ ಭಾಗದಲ್ಲಿರುವಂತಹ ಜಲಾಶಯಗಳಲ್ಲಿರುವಂತಹ ನೀರಿನ ಪ್ರಮಾಣದ ಬಗ್ಗೆ ಚರ್ಚೆ ಆಗಿರುವಂತದ್ದು. CWRC ಆದೇಶವನ್ನ ಮಾಡಿ ಒಂದು ವಾರ ಆಗಿದೆ. ಯಾಕಂದ್ರೆ ಕಳೆದ 15 ದಿನಗಳಲ್ಲಿ ಪ್ರತಿ ತಿಂಗಳು 15 ದಿನಕ್ಕೊಮ್ಮೆ CWRC ಒಂದು ಈ ಸಭೆಯನ್ನ ಮಾಡುತ್ತೆ. ಸಭೆಯಲ್ಲಿ ನೀರು ಯಾರಿಗೆ ಎಷ್ಟು ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಎಷ್ಟು ಪ್ರಮಾಣದ ನೀರಿದೆ ಅನ್ನುವಂಥದ್ದನ್ನ ಚರ್ಚೆ ಮಾಡುತ್ತೆ. ಅದನ್ನೇ ಡಿ.ಕೆ. ಶಿವಕುಮಾರ್ ಅವರು ಸಭೆಯ ಮುಂದೆ ಇಡುವಂತ ಕೆಲಸವನ್ನು ಮಾಡಿದ್ರು. ಕಾವೇರಿಯ ಏನು ನದಿ ಪಾತ್ರದ 4 ಜಲಾಶಯಗಳಿದಾವೆ, ಆ ಜಲಾಶಯಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿದೆ ಅನ್ನುವಂಥ ಮಾಹಿತಿಯನ್ನ ಮತ್ತು ಎಷ್ಟು ಪ್ರಮಾಣದಲ್ಲಿ ಒಳಹರಿವು ಇದೆ ಅನ್ನುವಂಥದ್ದನ್ನು ಕೂಡ ಸಭೆಯ ಮುಂದೆ ಇಟ್ಟಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಳೆದ 2-3 ದಿನಗಳಿಂದ 63,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಈ ಒಂದು ಜಲಾಶಯಗಳಿಗೆ ಹರಿದು ಬರ್ತಾ ಇದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು. ಕಬಿನಿ ಜಲಾಶಯಕ್ಕೆ ಯಾವುದೇ ರೀತಿಯಂತ ಅಡೆತಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ನೀರುಗಳನ್ನ ಬಿಡಲಾಗಿದೆ ಅನ್ನುವಂತ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಇವತ್ತು ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ತಮಿಳುನಾಡಿನ ಸಿಎಂ ವಿಜಯ್ ಅವರ ಜೊತೆಗೂ ಕೂಡ ಮಾತುಕತೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಸದ್ಯ CWRC ಆದೇಶಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು, ಒಂದಿಷ್ಟು ಹೋರಾಟಗಳಾಗ್ತಿದೆ. ಈ ಪರಿಸ್ಥಿತಿ ತಿಳಿಯಾದ ಬಳಿಕ ತಮಿಳುನಾಡು ಸಿಎಂ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತೀನಿ ಅನ್ನುವಂತ ಮಾತನ್ನು ಕೂಡ ಡಿ.ಕೆ. ಶಿವಕುಮಾರ್ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ. ಜೊತೆಗೆ ಜಲಸಂಪನ್ಮೂಲ ಇಲಾಖೆ ಮತ್ತು ಹಿರಿಯ ಅಧಿಕಾರಿಗಳಿಂದ ಯಾವ ರೀತಿ ಮಾಹಿತಿಯನ್ನು ತೆಗೆದುಕೊಂಡಿದ್ರು ಅದೆಲ್ಲವನ್ನು ಕೂಡ ಮಾಹಿತಿಯನ್ನ ದತ್ತಾಂಶಗಳ ಮೂಲಕ ಸಭೆಯ ಮುಂದಿಟ್ಟಿದ್ರು. ಅದರಲ್ಲೂ ಕೂಡ ಕಾವೇರಿ ಜಲಾಶಯದ ಎಷ್ಟು ಪ್ರಮಾಣದ ನೀರಿದೆ, 47 TMC ನೀರು ನೀವು ಸಂಗ್ರಹ ಆಗಿದೆ. ತಮಿಳುನಾಡಿನಲ್ಲಿ 7 TMCಗಿಂತ ಹೆಚ್ಚು ನೀರು ಸಂಗ್ರಹ ಆಗಿದೆ. ಹೀಗಾಗಿ ನಾವು ತಮಿಳುನಾಡಿಗೆ ನೀರನ್ನ ಬಿಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ವಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಟ್ಟಿರಲಿಲ್ಲ. ನಿನ್ನೆಯಿಂದ ಒಂದಿಷ್ಟು ನೀರನ್ನ ಬಿಟ್ಟಿದ್ದೇವೆ ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ. ಜೊತೆಗೆ ಏನು ಮುಂದಿನ ದಿನಗಳಲ್ಲಿ CWRC, CWMA ತೆಗೆದುಕೊಳ್ಳುವಂತ ನಿರ್ಧಾರಕ್ಕೂ ಕೂಡ ಯಾವ ರೀತಿ ಕಾನೂನು ಹೋರಾಟವನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ದೆಹಲಿಯಿಂದ ಕಾನೂನು ತಜ್ಞರನ್ನ ಕರೆಸಿಕೊಂಡಿದ್ರು. ಮತ್ತೆ ರಾಜ್ಯದಲ್ಲಿರುವಂತಹ ಕಾನೂನು ತಜ್ಞರ ಜೊತೆಗೂ ಕೂಡ ಇವತ್ತು ಸಭೆಯಲ್ಲಿ ನಿರ್ಧಾರವನ್ನ ಮಾಡಿರುವಂತದ್ದು. ಜೊತೆಗೆ ತಮಿಳುನಾಡಿನ DMK ಪಾರ್ಟಿ ಈಗಾಗಲೇ ವಿರೋಧ ಪಕ್ಷದಲ್ಲಿ DMK ಇರೋದ್ರಿಂದ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಖಾಸಗಿ ಅರ್ಜಿಯನ್ನು ಹಾಕಿದ್ದಾರೆ. ಅದಕ್ಕೆ ಮನ್ನಣೆ ಸಿಗೋದು ಡೌಟ್ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈಗ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಪ್ರೈವೇಟ್ ಆಗಿರುವಂತಹ ಅರ್ಜಿಯನ್ನ ವಜಾಗೊಳಿಸುವಂತಕ್ಕೆ ಅವಕಾಶ ಇದೆ. ಹೀಗಾಗಿ ನಾವು ಅರ್ಜಿಯನ್ನು ಹಾಕೋದಿಲ್ಲ ಅನ್ನೋ ಮಾತನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹೀಗಾಗಿ ರಾಜ್ಯದ ಏನು ಜಲ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ಭಾಗದಲ್ಲಿರುವಂತಹ ರೈತರ ಹಿತವನ್ನ ಕಾಪಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಈ ಹಿಂದೆ ಬಂದಂತ ಸರ್ಕಾರಗಳು ಕೂಡ ಈ ಒಂದು ಬದ್ಧತೆಯನ್ನ ಕಾಪಾಡಿಕೊಂಡು ಬಂದಿದೆ. ಅದನ್ನು ನಾವು ಮುಂದುವರಿಸ್ತೇವೆ. ನಾನು ಕೂಡ ರೈತನ ಮಗ, ನಾನು ಕೂಡ ಕಾವೇರಿ ಭಾಗದಲ್ಲಿ ಹುಟ್ಟಿ ಬೆಳೆದುಕೊಂಡು ಬಂದಿದ್ದೇನೆ ಅನ್ನುವಂತ ಭಾವನಾತ್ಮಕ ವಿಷಯಗಳನ್ನ ಇಟ್ಟು ಇವತ್ತು ಕಾವೇರಿ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಜೊತೆಗೆ ಏನು ಆಗಸ್ಟ್ 13ಕ್ಕೆ ಕರೆದಿರುವಂತಹ ಬಂದ್ ಬೇಡ ಅನ್ನುವ ನಿಟ್ಟಿನಲ್ಲಿ ಹೋರಾಟಗಾರರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯಂತಹ ಹೋರಾಟ ಮಾಡೋದು ಬೇಡ, ಬಂದ್ ಮಾಡೋದು ಬೇಡ, ನಾವು ನಿಮ್ ಜೊತೆಗಿದ್ದೇವೆ, ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಿದ್ದೇವೆ ಅನ್ನುವಂಥ ಮಾತುಗಳನ್ನ ಕೂಡ ಇರುವಂತದ್ದು. ಇದೆಲ್ಲದರ ನಡುವೆ ತಮಿಳುನಾಡು ಯಾವ ರೀತಿ ಹೆಜ್ಜೆಗಳನ್ನ ಇಡುತ್ತೆ, ತಮಿಳುನಾಡು ಸರ್ಕಾರ ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡುತ್ತೆ, ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಕೂಡ ಹೋರಾಟಗಳನ್ನ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನ ಏನು ಕಾವೇರಿ ಕೊಳ್ಳದ ಭಾಗದ ಜನರಿಗೆ ಮತ್ತು ಅಲ್ಲಿರುವಂತಹ ರೈತರಿಗೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಜೊತೆಗೆ ಪ್ರತಿ 15 ದಿನಕ್ಕೊಮ್ಮೆ ಈ ಒಂದು CWRC ಸಭೆ ಆಗತ್ತೆ. ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಾವೆಲ್ಲವೂ ಕೂಡ ನಿಗಾ ಇಟ್ಟಿದ್ದೇವೆ. ಜನವರಿವರೆಗೂ ಕೂಡ ಕಾವೇರಿಯ ಈ ಒಂದು CWRC ಒಂದು ಸಭೆಗಳ ಮೇಲೆ ನಿಗಾ ಇಟ್ಟಿರ್ತೇವೆ. ಜೊತೆಗೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋದಕ್ಕೂ ಕೂಡ ಹೊಸದಾಗಿ DPR ರಚನೆ ಮಾಡಬೇಕಾಗಿದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅದಕ್ಕೆ ಪ್ರತ್ಯೇಕವಾಗಿ ಸಭೆಯನ್ನು ಮಾಡಿ ಚರ್ಚೆ ಮಾಡಿ ಉತ್ತರವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿರುವಂತದ್ದು. ಸದ್ಯಕ್ಕೆ ರಾಜ್ಯದ ಜನರಿಗೆ ಕಾವೇರಿ ವಿಚಾರದಲ್ಲಿ ಅದರಲ್ಲೂ ಕೂಡ ಮಂಡ್ಯ, ಮೈಸೂರು, ಕೊಡಗು ಮತ್ತೆ ಬೆಂಗಳೂರಿಗೂ ಕೂಡ ಕಾವೇರಿ ನೀರು ಬಹಳ ಮುಖ್ಯ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಇದಕ್ಕೆ
ಬದ್ಧರಾಗಿದ್ದೇವೆ, ಯಾವುದೇ ರೀತಿಯಂತ ಆತಂಕ ಬೇಡಿರುವಂತಹ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿರುವಂತದ್ದು. ರಾಮ್.